ಬಸವಣ್ಣನವರ ಸಾಂಸಾರಿಕ ಜೀವನ ಅತ್ಯಂತ ಸುಖಮಯವಾಗಿದ್ದಿತು. ಅವರನ್ನು ಅರ್ಥ ಮಾಡಿಕೊಂಡು ಅವರಿಗೆ ಹೊಂದಿಕೊಂಡು ಅವರ ಬಹುಮುಖವಾದ ಸಾಮಾಜಿಕ ಧಾರ್ಮಿಕ ಜೀವನದಲ್ಲಿ ಅವರ ಇಬ್ಬರು ಸತಿಯರು ಭಾಗವಹಿಸಿದರು. ಅವರ ಮನೆಗೆ ಬರುತ್ತಿದ್ದ ಭಕ್ತರ ಸಂಖ್ಯೆಗೆ ಮಿತಿಯಿಲ್ಲ. ಆ ಭಕ್ತರ ಸತ್ಕಾರದ ಹೊಣೆಯನ್ನು ಇವರಿಬ್ಬರು ಸಂತೋಷದಿಂದ ಹೊತ್ತರು. ವಿದ್ಯಾವತಿಯರು ಸುಸಂಸ್ಕೃತರೂ ಆಗಿದ್ದ ಇವರಿಬ್ಬರು ವಚನಗಳನ್ನು ಬರೆದಿದ್ದಾರೆ. ಗಂಗಾಂಬಿಕೆಯವರು ವಚನಗಳ ಅಂಕಿತ ಗಂಗಾಪ್ರಿಯ ಕೂಡಲ ಸಂಗಮ ದೇವ. ನೀಲಾಂಬಿಕೆಯವರ ಅಂಕಿತ ಸಂಗಯ್ಯ. ನೀಲಲೋಚನೆಯ ವಚನವೊಂದರಲ್ಲಿಯೂ ಬಸವಣ್ಣನವರ ಸ್ಮರಣೆ ಇದೆ. ಮುಂದೆ ಗಂಗಾಂಬಿಕೆಗೆ ಒಬ್ಬ ಮಗನಾದನು. ಅವನಿಗೆ ಚಿಕ್ಕ ಸಂಗಯ್ಯ ಅಥವಾ ಸಿದ್ದರಸ ಎಂದು ಹೆಸರಿಟ್ಟರು. ಈ ಹುಡುಗ ಪ್ರಾಪ್ತವಯಸ್ಕನಾಗುವುದರಲ್ಲಿಯೇ ಮಡಿದು ಹೋದಂತೆ ಕಾಣುತ್ತದೆ. ಬಸವಣ್ಣನವರ ಅಕ್ಕ ನಾಗಲಾಂಬಿಕೆ, ಅವರ ಪತಿ ಶಿವದೇವ, ಅವರ ಪುತ್ರ ಚನ್ನಬಸವಣ್ಣ. ಇವರೂ ಕೂಡ ಬಸವಣ್ಣನವರ ಧಾರ್ಮಿಕ ಕಾರ್ಯದಲ್ಲಿ ಜೊತೆಯಾಗಿದ್ದರು. ಬಸವಣ್ಣನವರ ಅಕ್ಕ ನಾಗಲಾಂಬಿಕೆಯವರು ಕೂಡ ವಚನಗಾರ್ತಿಯಾಗಿದ್ದು ಒಟ್ಟು 15 ವಚನಗಳನ್ನು ಬರೆದಿದ್ದಾರೆ. ಇವರ ಅಂಕಿತ ಬಸವಣ್ಣನ ಪ್ರಿಯ ಚನ್ನಸಂಗಯ್ಯ. ಅಕ್ಕ ನಾಗಲಾಂಬಿಕೆಯವರ ಮಗ ಚನ್ನಬಸವಣ್ಣನವರು. ಇವರು ಕೂಡ ವಚನಗಾರರಾಗಿದ್ದು ಇವರ ಅಂಕಿತನಾಮ ಕೂಡಲ ಚನ್ನಸಂಗಯ್ಯ. ಇವರನ್ನು ಷಟ್ಸ್ಥಲ ಚಕ್ರವರ್ತಿ ಎಂದು ಕರೆಯುತ್ತಾರೆ. ಚನ್ನಬಸವಣ್ಣನವರು ಅವರ ಮಾವ ಬಸವಣ್ಣನವರ ನೆರಳಾಗಿ ಬಾಳಿದ್ದರು. ಅವರ ಸಕಲ ಕಾರ್ಯಗಳಲ್ಲೂ ಕೂಡ ಕೈಜೋಡಿಸಿದ್ದರು. ಅವರನ್ನು ಮರಿದಂಡಾಧಿಪತಿ ಎಂದು ಕರೆಯುತ್ತಿದ್ದರು.